ಪ್ರಸ್ತುತವಾಗಿರುವ ಶ್ರೀಕೃಷ್ಣನ ಜೀವನ ಪಾಠಗಳು. ನಾವೀಗ ತಂತ್ರಜ್ಞಾನ, ಕಾರ್ಪೊರೇಟ್ ಯುಗದಲ್ಲಿದ್ದೇವೆ. ಹೀಗೆ ಶರವೇಗದಲ್ಲಿ ಸಾಗುತ್ತಿರುವ ಈ ವೇಗದ ಜಗತ್ತಿನಲ್ಲಿ ನಮಗೆ ಆಗಾಗ ನಮ್ಮ ಪುರಾಣ, ಇತಿಹಾಸದ ನಾಯಕರು, ಅವರ ಚಿಂತನೆಗಳು ನೆನಪಾಗುತ್ತದೆ ಇರುತ್ತವೆ. ಅಂತಹ ಆದರ್ಶನೀಯರಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಅಗ್ರ ಪಂಕ್ತಿಯಲ್ಲಿ ಕಾಣಬಹುದು. ಯಾಕೆಂದರೆ ಬದುಕಿನ ವಿವಿಧ ಸ್ತರಗಳಲ್ಲಿ ಶ್ರೀಕೃಷ್ಣ ನಮಗೆ ನೆನಪಾಗುತ್ತಾನೆ. ಅದರಲ್ಲಿಯೂ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಶ್ರೀಕೃಷ್ಣನ ಜೀವನ ಪಾಠಗಳು ಇನ್ನೂ ಪ್ರಸ್ತುತವಾಗಿವೆ. ನಿಮ್ಮ ಕರ್ತವ್ಯ ಮಾಡಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದು ಶ್ರೀಕೃಷ್ಣನ ನುಡಿ. ಅಂದರೆ ಕರ್ತವ್ಯವನ್ನು ಮಾಡಲು ನಿನಗೆ ಅಧಿಕಾರವಿದೆ, ಆದರೆ ಫಲದ ಮೇಲೆ ನಿನಗೆ ಹಕ್ಕಿಲ್ಲ, ಅಥವಾ ಫಲದ ಹಂಬಲ ನಿನಗಿರಬಾರದು ಎಂಬುದು ಇದರ ಒಟ್ಟು ಸಾರ. ಅಂದರೆ ನಾವು ಮಾಡುವ ಕೆಲಸಗಳನ್ನು, ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು ಎನ್ನುವುದು ಇದರ ತಾತ್ಪರ್ಯ. ನಾಯಕತ್ವವು ಚಪ್ಪಾಳೆಗಿಂತ ಜವಾಬ್ದಾರಿಯ ಮೇಲೆ ಕೇಂದ್ರೀಕರಿಸಿದಾಗ ಕೆಲಸವು ಸ್ಥಿರವಾಗುತ್ತದೆ. ಯಾವಾಗಲೂ ಸತ್ಯ ಮತ್ತು ಧರ್ಮಕ್ಕಾಗಿ ನಿಲ್ಲಿರಿ. ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಸತ್ಯ ಮತ್ತು ಸದಾಚಾರಕ್ಕಾಗಿ ನಿಲ್ಲುವುದು ಅತ್ಯಗತ್ಯ ಎಂಬುದನ್ನು ಶ್ರೀಕೃಷ್ಣನ ಬದುಕು ತೋರಿಸುತ್ತದೆ. ನಿಮ್ಮಲ್ಲಿ ನಂಬಿಕೆ ಇಡಿ. ಗೋವರ್ಧನ ಗಿರಿಯನ್ನು ಎತ್ತುವುದಾಗಲಿ, ಅರ್ಜುನನಿಗೆ ಮಾರ್ಗದರ್ಶನ ನೀಡುವುದಾಗಲಿ, ಕೃಷ್ಣನು ತನ್ನ ನಡೆ ನುಡಿಗಳಲ್ಲಿ ಸದಾ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿಯನ್ನ ಪ್ರೋತ್ಸಾಹಿಸಿದನು. ಈ ಗುಣವನ್ನು ಎಲ್ಲರೂ ರೂಢಿಸಿಕೊಳ್ಳುವುದು ಮುಖ್ಯ. ದಯೆ ಮತ್ತು ಸಹಾನುಭೂತಿ. ಸ್ನೇಹಿತರಿಗೆ ಸಹಾಯ ಮಾಡುವುದರಿಂದ ಹಿಡಿದು ಮುಗ್ಧರನ್ನು ರಕ್ಷಿಸುವ ತನಕ ಶ್ರೀಕೃಷ್ಣನು ಸದಾ ಪ್ರೀತಿ ಹಾಗೂ ಸಹಾನುಭೂತಿಯಿಂದ ನಡೆದುಕೊಂಡಿದ್ದ. ಸೌಮ್ಯ, ಸ್ನೇಹಪರ ಹೃದಯ ಅತ್ಯಂತ ಶಕ್ತಿಶಾಲಿ ಗುಣಗಳಲ್ಲಿ ಒಂದು. ಅನಿರೀಕ್ಷಿತ ಸವಾಲುಗಳು. ಜೀವನವು ನಮಗೆ ಅನಿರೀಕ್ಷಿತ ಸವಾಲುಗಳನ್ನು ನೀಡುತ್ತದೆ. ಋತುಗಳು ಬದಲಾಗುತ್ತವೆ, ಸಂಬಂಧಗಳು ವಿಕಸನಗೊಳ್ಳುತ್ತವೆ ಮತ್ತು ಸಂದರ್ಭಗಳು ಸೂಚನೆಯೇ ಇಲ್ಲದೆ ಹೊಸ ತಿರುವುಗಳನ್ನು ಪಡೆಯುತ್ತವೆ. ಈ ನಿರಂತರ ಬದಲಾವಣೆಗಳನ್ನು ನಿಭಾಯಿಸುವುದು ಮುಖ್ಯ ಎಂಬುದನ್ನು ಶ್ರೀಕೃಷ್ಣ ತನ್ನ ಬೋಧನೆಯಲ್ಲಿ ತಿಳಿಸಿದ್ದಾನೆ. ಭಗವದ್ಗೀತೆಯ 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಇಂತಹ ಬೋಧನೆಗಳು ಕಾಣಸಿಗುತ್ತವೆ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭೌತಿಕ ಅಸ್ತಿತ್ವದ ಸ್ವರೂಪ ಮತ್ತು ಸಮಚಿತ್ತತೆಯ ಮಹತ್ವದ ಬಗ್ಗೆ ಬೋಧಿಸುತ್ತಾನೆ.